ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಭಾರತ ದೇಶ ಆಧ್ಯಾತ್ಮಿಕ ದೇಶ. ಈ ವರ್ಷದ ಈ ದೇಶದ ಸಂಪತ್ತಂದ್ರೇ ಅಧ್ಯಾತ್ಮ. ಜಗತ್ತಿನಲ್ಲಿ ನೂರಾರು ದೇಶಗಳದಾವು. ಅವುಗಳನ್ನೆಲ್ಲ ಬೇರೆ ಬೇರೆ ರೂಪದಲ್ಲಿ ನಾವೆಲ್ಲರೂ ಗುರುತಿಸ್ತೇವೆ. ಆದರೆ ಈ ಭಾರತವನ್ನು ಮಾತ್ರ ಆಧ್ಯಾತ್ಮಿಕ ದೇಶ ಅಂತ ಗುರುತಿಸ್ತೇವೆ. ಇದು ಇಂದು ನಿನ್ನೆಯಿಂದಲ್ಲ, ಸಾವಿರಾರು ವರ್ಷಗಳಿಂದ ಬಂದದ್ದು. ಇದಕ್ಕೆ ಏನು ಸಾಕ್ಷಿ ರೀ ಅಂತ ನಾವು ಕೇಳಬಹುದು. ಅದಕ್ಕೆ ಏನು ಸಾಕ್ಷಿ ಅಂದ್ರೆ ಈಗೇನು ನಡೆದದಲ್ಲ ಇದೇ ಸಾಕ್ಷಿ. ಅದಕ್ಕೆ ಇಷ್ಟೆಲ್ಲ ನೀವು ಜನ ಬಂದಿದ್ದೀರಿ. ಇಲ್ಲೇನು ಮನರಂಜನೆ ಇಲ್ಲ ಇಲ್ಲಿ, ಮತ್ತು ಇಲ್ಲೇನು ನಿಮ್ಮನ್ನು ಯಾರೂ ಕರೆದು ಕೂಡಿಸೋದಿಲ್ಲ. ಅದು ಇಂಥ ಮೊಬೈಲದ ಆಧುನಿಕ ಕಾಲದಲ್ಲಿ, ಅದರಲ್ಲಿ ಬೆಳಿಗ್ಗೆ ಮನುಷ್ಯ ಏಳುವುದಿಲ್ಲ ಅಂತ ಹೇಳ್ತಾರೆ. ಇನ್ನೂ ಒಂದಿಷ್ಟು ಮತ್ತು ಅದರಲ್ಲಿ ವಿಪರೀತ ಥಂಡಿ ಅದ. ಇಷ್ಟೆಲ್ಲ ಇದ್ದರೂ ಸಹಿತ ನಾವೆಲ್ಲರೂ ಕೂಡೇವೆಲ್ಲ. ಇದು ಏನು ತೋರಿಸ್ತೈತಿ ಅಂದರೆ ಭಾರತೀಯರಲ್ಲಿ ಅಧ್ಯಾತ್ಮ ತುಂಬಿಕೊಂಡೈತಿ ಅಂತ ಕೇಳಿ. ಭಾರತ ಮತ್ತು ಅಧ್ಯಾತ್ಮವನ್ನು ಎರಡನ್ನು ಬಿಡಿಸಲಿಕ್ಕೇ ಆಗೋದಿಲ್ಲ. ಅವು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಭಾರತ ಅಂದರೆ ಅಧ್ಯಾತ್ಮ, ಅಧ್ಯಾತ್ಮ ಅಂದರೆ ಭಾರತ. ಅಷ್ಟು ಅವಿನಾಭಾವ ಸಂಬಂಧ ಅಧ್ಯಾತ್ಮಕ್ಕೆ ಮತ್ತು ಭಾರತಕ್ಕೆ. ಅಂಥ ಅಧ್ಯಾತ್ಮವನ್ನು ಕುರಿತು ನಾವು ಸ್ವಲ್ಪ ಚಿಂತನೆಯನ್ನು ಮಾಡೋದಕ್ಕಾಗಿ ಇಲ್ಲೆಲ್ಲರೂ ಕುಳಿತಿದ್ದೇವೆ. ಬೇಕು ಮನುಷ್ಯನಿಗೆ ಯಾವುದನ್ನು ಕುರಿತು ಚಿಂತನೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಈಗೊಂದೆಲ್ಲ ಮನುಷ್ಯ ಮನೆ ಕಟ್ತಾನೆ, ಬಹಳ ಸುಂದರವಾದಂಥ ಮನೆಯನ್ನು ಕಟ್ತಾನೆ. ಆ ಮನೆ ಕಟ್ಟುವಾಗ ಎಷ್ಟು ಆಲೋಚನೆ ಮಾಡ್ತಾನೆ. ಅದಕ್ಕೊಂದು ಪ್ಲ್ಯಾನ್ ತಯಾರು ಮಾಡ್ತಾನೆ, ಎಂಜಿನಿಯರ್ ನೇಮಿಸ್ತಾನೆ, ಒಳ್ಳೆಯ ಗೌಂಡಿಗಳನ್ನು ನೇಮಿಸ್ತಾನೆ, ಮತ್ತು ಮುಂದೆ ನಿಂತು ಎಲ್ಲ ಮಾಡ್ತಾನೆ. ಆ ಬಳಿಕ ಮನೆಯನ್ನು ಶೃಂಗಾರಗೊಳಿಸೋದಕ್ಕಾಗಿ ಬೇರೆ ಬೇರೆ ವಸ್ತುಗಳನ್ನು ತರ್ತಾನೆ. ಮನೆ ಎಲ್ಲ ಆಯಿತು. ಆ ಮನೆಯನ್ನೆಲ್ಲ ಅಷ್ಟು ಸುಂದರಗೊಳಿಸೋದು ಯಾವುದಕ್ಕಾಗಿ? ಮನೆಯನ್ನು ಕಟ್ಟುವುದು ಮನೆಗಾಗಿ ಅಲ್ಲ, ಮನೆಯನ್ನು ಕಟ್ಟುವುದು ಮನೆಯೊಳಗೆ ವಾಸಿಸುವಂಥ ಮನುಷ್ಯನಿಗೆ. ಮನೆಯನ್ನು ಸುಂದರಗೊಳಿಸುವುದು ಮನೆಗಾಗಿ ಅಲ್ಲ, ಮನೆಯೊಳಗೆ ವಾಸಿಸುವಂಥ ಮನುಷ್ಯನಿಗೆ. ನಾವು ಬರೇ ಹೊರಗಿನ ಮನೆಯನ್ನೇ ದೊಡ್ಡದು ಮಾಡೋದಾಯಿತು, ಆದರೆ ಆ ಮನುಷ್ಯ ಒಳಗಡೆ ಮನುಷ್ಯ ವಾಸಿಸ್ತಾನಲ್ಲ, ಅವನು ಎಂದು ದೊಡ್ಡವಾಗುವ? ಆ ಮನುಷ್ಯ ಸುಧಾರಣೆ ಆಗಬೇಕು, ಮನುಷ್ಯ ಸುಂದರನಾಗಬೇಕು. ದೇಹದಿಂದಲ್ಲ, ಹೃದಯದಿಂದ ಸುಂದರ ಆಗಬೇಕು. ಮನುಷ್ಯನನ್ನು ಶಾಂತಗೊಳಿಸಬೇಕು, ಮನೆಯನ್ನಲ್ಲ. ಮನುಷ್ಯನನ್ನು ಪವಿತ್ರಗೊಳಿಸಬೇಕು, ಮನೆಯನ್ನಲ್ಲ.
ಆ ಒಳಗಿರುವಂಥ ಮನುಷ್ಯನನ್ನು ಶ್ರೀಮಂತಗೊಳಿಸುವುದು, ಸುಂದರಗೊಳಿಸುವುದು ಅದೇನು ಒಂದು ವಿದ್ಯೆ ಅದಲ್ಲ, ಅದಕ್ಕೆ ಅಧ್ಯಾತ್ಮ ವಿದ್ಯೆ ಅಂತ ಕರೆಯೋದು. ಹೊರಗಿನ ಮನೆಯನ್ನು ಕಟ್ಟುವುದು ಹೇಗೆ, ಅದನ್ನು ಸುಂದರಗೊಳಿಸುವುದು ಹೇಗೆ, ಇದನ್ನು ಕಲಿಸುವುದು, ಇದಕ್ಕೆ ವಿದ್ಯೆ ಅಂತ ಕರೀತಾರೆ. ಅದು ವಿದ್ಯೆ ಅದು. ಆದರೆ ಮನುಷ್ಯನನ್ನು ಸುಂದರಗೊಳಿಸುವುದು ಅದು ಪರಾವಿದ್ಯೆ, ಅದು ಅಧ್ಯಾತ್ಮ ವಿದ್ಯೆ. ವಿದ್ಯೆ ಮತ್ತು ಪರಾವಿದ್ಯೆ. ವಿದ್ಯೆ ಇದು ನಮಗೆ ಹೊರಗಡೆ ಹೇಗೆ ಏನೇನು ವಸ್ತುಗಳನ್ನು ಕೂಡಿಸಬೇಕು, ಹೇಗೆ ಪಡಿಬೇಕು ಇದನ್ನು ಕಲಿಸ್ತದೆ. ಅಧ್ಯಾತ್ಮ ನಾನು ಹೇಗಿರಬೇಕು ಅನ್ನೋದನ್ನು ಕಲಿಸ್ತದೆ. ನನ್ನ ಜ್ಞಾನವನ್ನು ನನಗೆ ಮಾಡಿಕೊಡ್ತದೆ. ಅದನ್ನು ಋಷಿಗಳು ಸಂಶೋಧನೆಯನ್ನು ಮಾಡಿದರು. ಸಂತರು, ಶರಣರು ಅದನ್ನೆಲ್ಲ ಜಗತ್ತಿನ ತುಂಬ ಪ್ರಸಾರಗೊಳಿಸಿದರು. ಈಗಲೂ ಸಹಿತ ಅದನ್ನೆಲ್ಲ ಪ್ರಸಾರಗೊಳಿಸ್ತಾ ಇರ್ತಾರೆ. ಮನುಷ್ಯನಿಗೆ ಸಮಾಧಾನ ಕೊಡುವುದು ಯಾವುದು ಅಂದರೆ ಆ ಅಧ್ಯಾತ್ಮ ವಿದ್ಯೆನೇ. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಅವ್ರದ್ದೊಂದು ಎಷ್ಟು ಸುಂದರ ಮಾತಾದ, ಅದು ಬಹಳ ಸಣ್ಣದದ, ಆದರೆ ಎಷ್ಟು ಅರ್ಥಪೂರ್ಣವಾದಂಥ ಮಾತದ. ಅವ್ರು ಹೇಳ್ತಾರೆ, ಇನ್ನೇನಪ್ಪ ನೀನು ಈ ಸಂಸಾರ ಮಾಡಿ ಜೀವನ ಚಂದಗೊಳಿಸ್ಕೊಳ್ಬೇಕಂತ ಮಾಡಿದೆಯಲ್ಲ, ಸಂಸಾರದಿಂದನೇ ಸುಖ ಪಡಿಬೇಕಂತ ಮಾಡಿದೆಯಲ್ಲ, ಸಂಸಾರ ನಿನಗೆ ಹೆಂಗೈತಿ ಗೊತ್ತತಿ ಏನು ಅಂತಾರೆ. ವಿಷಮ ಸಂಸಾರವಿದನು ಕನಸೆಂದರಿ, ಮಾರಮರ್ದನ ಶಂಭುಲಿಂಗವನೊಲಸಿ ಗಂಭೀರ ಸುಖದೊಳಿರಂದರಪುವ. ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ, ಮಾರಮರ್ದನ ಶಂಭುಲಿಂಗವನೊಲಸಿ ಗಂಭೀರ ಸುಖದೊಳಿರಂದರಪುವ. ಈ ಸಂಸಾರ ಹೇಗದ ಅಂದ್ರೆ ಇದು ವಿಷಮ ಸಂಸಾರ ಅದ. ಇದು ವಿಷಮ ಅಂದ್ರೆ ಸಮ ಇಲ್ಲ. ಇದು ನಮಗೆ ಬೇಕಾದಂಗೆ ಇರ್ತದಂತಿಲ್ಲ. ಇದ್ರಾಗ ಒಂದು ಸಲ ನಮಗೆ ಹಿಡಿಸ್ತದ, ಒಂದು ಸಲ ಹಿಡಿಸೋದಿಲ್ಲ. ಒಂದು ಸಲ ಸುಖ ಆಗ್ತದ, ಇನ್ನೊಂದು ಸಲ ದುಃಖ ಆಗ್ತದ. ಸಮ ಇಲ್ಲ. ಇದು ಸಂಸಾರ ವಿಷಮ ಅದ. ಒಮ್ಮೊಮ್ಮೆ ನಾವು ಕೆಲವು ಜನರಿಗೆ ಬಹಳ ಬೇಕಾಗ್ತೀವಿ, ಇನ್ನೊಮ್ಮೆ ಕೆಲವು ಜನರಿಗೆ ಬಹಳ ಬೇಡಾಗ್ತೀವಿ. ಅದು ಹೀಗ್ಯಾಕಾಗ್ತದಂತ ನಮ್ಮ ದೋಷ ಅಂತಲ್ಲ, ಜಗತ್ತಿನ ಸ್ವರೂಪನೇ ಹಾಗದ. ಮಧ್ಯಾಹ್ನ ನಮಗೆ ಬಿಸಿಲು ಬ್ಯಾಡ ಅನ್ನಿಸ್ತದ. ಮಧ್ಯಾಹ್ನ ಬಿಸಿಲಿತ್ತಂದ್ರೆ ನೋಡು ಸೂರ್ಯ ಹೆಂಗೆ ಉರ್ಯಾಕತ್ಯಾನ ಅಂತೀವಿ. ಈಗ ತಂಡಿ ಹತ್ತಿದಾಗ ಸೂರ್ಯ ಯಾಕೆ ಬರಾಕತ್ತಿಲ್ಲ ಅಂತೀವಿ. ಸೂರ್ಯ ಬಂದರೆ ಎಷ್ಟು ಹಿತ ಆಗ್ತದ ಅಂತೀವಿ. ಅವನು ಸೂರ್ಯ ಇರೋ ಒಬ್ಬನೇ ಅದಾನ. ನಮ್ಮ ಭಾವನೆಗೆ ತಕ್ಕ ಹಾಗೆ ಸಂಸಾರ ಇದು ವಿಷಮ ಸಂಸಾರ ಅದ. ಈಗ ನಾವೆಲ್ಲ ಕುಳಿತುಕೊಂಡೇವಿ. ಕೆಲವರಿಗೆ ಹಿಡಿಸ್ತದ, ಕೆಲವ್ರಿಗೆ ಹಿಡಿಸೋದಿಲ್ಲ. ಕೆಲವರು ಸುಮ್ಮನೆ ಹೋಗಿ ಕೂಡ್ತಾವೆ ತಂಡ್ಯಾಗ ಅಲ್ಲಿ ಅಂತಾರೆ. ಕೆಲವರು ಇಲ್ಲ ಅವರು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದಾರ ಅಂತ ಅಂತಿರ್ತಾರೆ. ಯಾಕೆ ಹೀಗೆ ಆಗ್ತದಂದ್ರೆ ಈ ಸಂಸಾರನೇ ವಿಷಮ. ಇದು ಒಂದೇ ರೀತಿ ಇದ್ದಂಗೆ ಇರುವುದನ್ನೇ ಇಲ್ಲ. ಮುಂಜಾನೆ ಒಂದು ರೀತಿ ಇರ್ತದೆ, ಸಾಯಂಕಾಲ ಮತ್ತೊಂದು ರೀತಿ. ಮತ್ತು ಬರೇ ಜನ ಬದಲಾಗ್ತಾರ, ಜಗತ್ತು ಬದಲಾಗ್ತದಂತ ಅಷ್ಟೇ ಅಲ್ಲ, ನಾವು ಸಹಿತ ಹಂಗೆ ಇರ್ತೀವಿ. ಮುಂಜಾನೆ ಒಂದು ಥರ ಇರ್ತೀವಿ, ಸಾಯಂಕಾಲ ಒಂದು ಥರ ಇರ್ತೀವಿ. ನಮಗೆ ಯಾರು ಅನುಕೂಲ ಇರ್ತಾರೋ ಅವ್ರನ್ನ ಹೊಗಳ್ತೀವಿ, ಯಾರು ಅನುಕೂಲ ಇರೋದಿಲ್ಲ ಅವ್ರನ್ನ ತೆಗಳ್ತೀವಿ. ಇದು ಸಂಸಾರ. ಇದನ್ನ ಬಹಳ ತಲೆಯೊಳಗೆ ಹಾಕೊಳ್ಳಬೇಡ. ಇದು ಇಷ್ಟೇ ಇರೋದು. ಯಾರು ಮಾಡಿದ್ರೂ ಸಂಸಾರ ಇಷ್ಟೇ ಇರೋದು. ಇದು ವಿಷಮ ಸಂಸಾರ. ಇದನ್ನ ಕನಸಂತರಿ. ಇದೊಂದು ಕನಸಿದ್ದಂಗಿದು. ಕನಸಿದು
ರಾತ್ರಿ ನಿದ್ರೆ ಒಳಗೆ ಕಂಡಿರುವಂಥ ಸ್ವಪ್ನಿದ್ದಂಗೆ, ಕನಸಿದ್ದಂಗಿದು. ಯಾರೋ ನಮಗೆ ಕೂಡ್ತಾರ, ನಮ್ಮ ಜೊತೆಗೆ ಯಾರೋ ನಮ್ಮಿಂದ ಅಗಲ್ತಾರ, ಕನಸ. ನಾವು ಎಷ್ಟೋ ಗಳಿಸ್ತೀವಿ, ಎಷ್ಟೋ ಕಳ್ಕೊಳ್ತೀವಿ, ಕನಸ. ಯಾರೋ ನಮಗೆ ಹೊಗಳ್ತಾರ, ಯಾರೋ ನಮಗೆ ಬೈತಾರ, ಕನಸ. ಈ ಸಂಸಾರನೇ ವಿಷಮ ಸಂಸಾರನೇ ಇದೊಂದು ಕನಸಾದ ಇದು. ಆದ್ದರಿಂದ ನೀನು ಆರು ನಾನಂದು ವಿಚಾರಿಸು, ನಾನು ಯಾರಂತ ವಿಚಾರ ಮಾಡು. ಮತ್ತು ಮಾರ ಮರ್ದನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೊಳಿರಂದರಪುವ. ನೀನು ಗಂಭೀರ ಸುಖದಲ್ಲಿ ಇರಬೇಕು, ಪರಮಾನಂದದಲ್ಲಿ ಇರಬೇಕು. ಜಗತ್ತಂತೂ ಹೀಗೆ ಇರುವುದಿದು. ಅದಕ್ಕೆ ಅಧ್ಯಾತ್ಮವನ್ನು ರೂಢಿಸಿಕೊಳ್ಳಬೇಕು ಅಂತ ಹೇಳೋದು ಮನುಷ್ಯ. ಈ ಜೀವನವಂತೂ ನಾವು ಬಳಸೋಣ, ಇದನ್ನೆಲ್ಲ ಉಪಯೋಗಿಸೋಣ. ಅದರ ಜೊತೆಗೆ ಅಧ್ಯಾತ್ಮ ಇತ್ತು ಅಂದರೆ, ಅಧ್ಯಾತ್ಮ ನಮಗೆ ಗೊತ್ತಿತ್ತು ಅಂದರೆ ವಿಷಯಗಳಿಂದನೂ ಸುಖ ಪಡೋಣ. ಒಂದು ವೇಳೆ ವಿಷಯಗಳ ಹೆಂಗೇ ಇರಲಿ, ಅಧ್ಯಾತ್ಮ ಗೊತ್ತಿತ್ತು ಅಂದರೆ ವಿಷಯ ರಹಿತನಾಗಿನೂ ಸುಖ ಪಡಲಿಕ್ಕೆ ಬರ್ತದೆ. ಇಲ್ಲಾದ್ರೆ ವಿಷಯಗಳು ಬಹಳ ತ್ರಾಸ ಕೊಡ್ತಾವೆ. ನಮ್ಮ ಒಳಗಿರುವಂಥ ಆನಂದವನ್ನು ನಾವು ಅನುಭವಿಸಬೇಕು. ನಮ್ಮಲ್ಲಿ ದುಃಖ ಇಲ್ಲ, ನಮ್ಮ ಒಳಗೆ ಚಿಂತೆ ಇಲ್ಲ, ನಮ್ಮ ಒಳಗೆ ದ್ವೇಷ ಇಲ್ಲ, ಮಾತ್ಸರ್ಯ ಇಲ್ಲ. ನಾವು ಪೂರ್ಣ ಶುದ್ಧರು. ಹಾಗಾದರೆ ಇದು ದುಃಖ ಎಲ್ಲಿಂದ ಬಂತು? ಈ ದ್ವೇಷ, ಮಾತ್ಸರ್ಯ, ಈ ಚಿಂತೆಗಳು ಎಲ್ಲಿಂದ ಬಂದು? ಒಬ್ಬ ಕೇಳ್ತಿದ್ದ, ಈಗಿನ ಕಾಲದ ಮನುಷ್ಯ ಅವ ಹಳ್ಳಿಯಲ್ಲಿರುವಂಥವ ಸಣ್ಣದೊಂದು ಗುಡಿಸಲ ಹಾಕ್ಕೊಂಡು ಹೊಲದಾಗ ಜೀವನ ಸಾಗಿಸ್ತಿದ್ದ. ಅವರು ಗುಡಿಸಲಕ್ಕೆ ಕ್ಯಾನ್ಸರ್ ಬಂದಿತ್ತು. ಆ ಮನುಷ್ಯ ಯೋಚಿಸ್ಲಿಕ್ಕೆ ಶುರು ಮಾಡಿದ, ನಮ್ಮ ಮನೆಗೆ ಕ್ಯಾನ್ಸರ್ ಹೆಂಗೆ ಬಂತು? ನಮ್ಮ ಮನೆಯಾಗಿರಲಿಲ್ಲ, ಮೊದಲ ನಮ್ಮ ಹೊಲದಾಗಿರಲಿಲ್ಲ, ಕ್ಯಾನ್ಸರ್ ಎಲ್ಲಿಂದ ಬಂತು? ಆವಾಗ ಒಬ್ಬ ಮನುಷ್ಯ ಹೇಳಿದ, ಕ್ಯಾನ್ಸರ್ ಅಥವಾ ರೋಗಗಳು ಯಾವೂ ತಾನಾಗೆ ಬರೋದಿಲ್ಲ, ಯಾರು ಕರ್ಕೊಂಡು ಬರಬೇಕಾಗ್ತದೆ. ಅವು ತಾವೇ ಬರೋದಿಲ್ಲ. ಮುಂಬೈದಾಗಿದ್ದು ಅಂದರೆ ಮುಂಬೈದಾಗ ಇರ್ತಾವ, ದಿಲ್ಲಿಯಾಗಿದ್ದು ಅಂದರೆ ದಿಲ್ಲಿಯಾಗನೇ ಇರ್ತಾವ. ಆದರೆ ಯಾರ ದಿಲ್ಲಿಯಿಂದ ಮುಂಬೈದಿಂದ ಕರ್ಕೊಂಡು ಬಂದರೆ ಮಾತ್ರ ಬರ್ತಾವು ಅಂತ ಇವು ಹೇಳಿದ. ಮತ್ತು ನಮ್ಮ ಮನೆಗೆ ಯಾರು ಕರ್ಕೊಂಡು ಬಂದಾರ? ಬೇರೆ ಯಾರೂ ಕರ್ಕೊಂಡು ಬರೋದಿಲ್ಲ. ನೀ ಏನು ಬಜಾರಕ್ಕೆ ಹೋಗ್ತೀಯಲ್ಲ, ಬಜಾರದಿಂದ ಕರ್ಕೊಂಡು ಬರ್ತೀಯ ಅವರಿಗೆ. ನಿನ್ನ ಮನೆಯಾಗನೇ ಹಾಲಿದ್ದು ಅವಾಗ ಅಲ್ಲಿ ಇರಲಿಲ್ಲ, ಅದು ನೀ ಯಾವಾಗ ಬಜಾರದಿಂದ ಹಾಲು ತಂದು ಹಾಲಿನ ಜೋಡಿ ಬಂದು, ನೀ ಯಾವಾಗ ಬಜಾರದಿಂದ ಹಣ್ಣು ತಂದು ಕಾಯಿಪಲ್ಯ ತಂದು ಅವಾಗ ನಿನ್ನ ಮನೆಗೆ ಬಂದು. ಹಾಗೇ ನಮ್ಮಲ್ಲಿ ದುಃಖ ಇರಲಿಲ್ಲ, ಆದರೆ ನಾವೇನು ಈ ಪ್ರಪಂಚದಾಗ ಬಂದೀವಲ್ಲ, ಅವರೊಂದಿಷ್ಟು ಇವರೊಂದಿಷ್ಟು ಎಲ್ಲ ಕೊಟ್ಟರು ನಮ್ಮ ತಲೆ ಒಳಗೆ. ಎಲ್ಲರೂ ಕೊಟ್ಟರು, ಈಗ ಒಂದು ರೂಪಕ್ಕೆ ಬಂದೀವಿ, ಹೆಂಗೋ ಒಂದು ರೂಪ ಆಗ್ಯದ. ಯಾಕೆ ಹಿಂಗಾಗೈತಿ ಅಂದರೆ ಯಾರೋ ಕೊಟ್ಟಾರ ನಮಗೊಂದು ಇದೊಂದು ರೂಪ. ಯಾರು ಏನೇನು ತುಂಬ್ಯಾರ ಆ ರೀತಿ ನಾವು ಇವತ್ತಾಗೆ. ಯಾರೋ ನಮ್ಮದೊಂದು ಶರೀರ, ಇಂಥದ್ದೊಂದು ಶರೀರ ರಚನೆ ಮಾಡಿದರು. ಯಾರೋ ನಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನು ತುಂಬಿದರು, ತಲೆ ಒಳಗೆ ವಿಚಾರಗಳನ್ನು ತುಂಬಿದರು. ಎಂಥ ವಿಚಾರಗಳನ್ನು ತುಂಬಿದ್ರೆ ಅಂಥವ್ರು ನಾವು ಆದೀವಿ, ಎಂಥ ಭಾವನೆಗಳನ್ನು ತುಂಬಿದ್ರೆ ಅಂಥವ್ರು ನಾವು ಆದೀವಿ. ಮೊದಲು ನಮ್ಮಲ್ಲಿ ಏನೂ ಇರಲಿಲ್ಲ, ನಾವು ಖಾಲಿ ಇದ್ದೀವಿ, ಸ್ವಚ್ಛಿದ್ದೀವಿ, ಶುದ್ಧ ಇದ್ದೀವಿ. ಈಗ ಯಾರ್ಯಾರು ಏನೇನು ಬಣ್ಣ ಕೊಟ್ಟಾರ ತುಂಬ್ಯಾರ ಆ ರೀತಿ ನಾವೆಲ್ಲ ಆಗೇವಿ. ಈಗ ಅಧ್ಯಾತ್ಮ ಏನು ಮಾಡ್ತದಂದ್ರೆ, ಈಗ ಮೇಲೆ ನೀ ಏನೇನು ತುಂಬಿಕೊಂಡದಿ, ಏನೇನು ನೀ ಆಗೇದಿ, ಇದನ್ನೆಲ್ಲ ಕಳಿತದ. ನೀನು ಶುದ್ಧ ಮೊದಲು ಮೂಲದಲ್ಲಿ ಏನಿದ್ದಿ ಅದನ್ನು ನಿನಗೆ ಮತ್ತೆ ತೋರಿಸ್ತದ. ಅದು ಅಧ್ಯಾತ್ಮ ವಿದ್ಯೆ.
ಅದು ಅಧ್ಯಾತ್ಮ ವಿದ್ಯೆ. ಅದನ್ನು ಸಂತರು, ಶರಣರು, ಋಷಿ ಮುನಿಗಳು ಮಾಡಿದರು. ಗುರುಗಳಂತ ಅವರಿಗೆ ನಾವು ಕರೆಯುವುದು. ಯಾರು ಆ ಜ್ಞಾನವನ್ನು ಹರಡಿದರು ಅವ್ರಿಗೇ ಗುರುಗಳಂತ ಕರೆಯೋದು. ಯಾರು ಆ ಜ್ಞಾನವನ್ನು ಸ್ವೀಕರಿಸಿದರು ಅವರೇ ಶಿಷ್ಯರು. ಗುರು ಮತ್ತು ಶಿಷ್ಯರ ಮೂಲಕವಾಗಿ ಆ ಜ್ಞಾನ ಇನ್ನೂವರೆಗೆ ಜೀವಂತವಾಗಿ ಅದ. ಗುರುಗಳು ಹೇಗಿರ್ತಿದ್ರು ಅಂತ ಹೇಳ್ತಾರೆ. ಅವರೇನು ಬಹಳ ವಿಶೇಷ ಇರ್ತಿರಲಿಲ್ಲ ಮತ್ತು ಭಾರಿ ಮಾತುಗಳನ್ನು ಆಡ್ತಿದ್ರಂತೂ ಇಲ್ಲ. ಅವರು ಎಷ್ಟು ಚಂದ ಹೇಳ್ತಾರೆ, ಗುರೋಸ್ತು ಮೌನಂ ವ್ಯಾಖ್ಯಾನಂ, ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯಾಹ. ಗುರು ಬರೇ ಮಾತನಾಡೇನೆ ಶಿಷ್ಯನ ಸಂಶಯವನ್ನು ತೆಗಿತಾನಂತಿಲ್ಲ. ಅವನು ಸುಮ್ಮನೆ ಕುಳಿತುಕೊಂಡ್ರು ಗುರೋಸ್ತು ಮೌನಂ, ಗುರು ಮೌನವಾಗಿ ಅದಾನಂತ. ಆತನ ಮೌನವೇ ವ್ಯಾಖ್ಯಾನ, ಆತನ ಉಪದೇಶ ಅಂದ್ರೇ ಮೌನ. ಅವನು ಶಾಂತವಾಗಿ ಕುಳಿತಾನ. ಆತನ ಸಮೀಪ ಹೋದ್ರೇ ಶಿಷ್ಯರದೆಲ್ಲ ಸಂಶಯಗಳ ನಾಶ ಆದವು ಅಂತ ಕೊಟ್ಟಾರ. ಚಿತ್ರಂ ವಟತರೋರ್ ಮೂಲಂ ವೃದ್ಧಾಃ ಶಿಷ್ಯ ಗುರುರ್ ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯಾಃ. ಒಂದು ಆಲದ ಗಿಡದ ಕೆಳಗಡೆ ವೃದ್ಧರಾದಂಥ ಶಿಷ್ಯರು ಕುಳಿತುಕೊಂಡಾರಂತ. ತರುಣರಾಗಿರುವಂಥ ಗುರು ಒಬ್ಬದಾನ. ಗುರುರು ಯುವ, ಗುರುವಿಗೆ ಮುಪ್ಪಾಗಿಲ್ಲ. ಗುರು ತರುಣದಾನ. ಮುಂದೆ ಕುಳಿತಿರುವಂಥ ಶಿಷ್ಯರಿಗೆ ವಯಸ್ಸಾಗ್ಯದ. ವೃದ್ಧಾಃ ಶಿಷ್ಯ, ಶಿಷ್ಯರೆಲ್ಲರೂ ವೃದ್ಧರಾಗ್ಯಾರ. ಇನ್ನು ಆ ಕುಳಿತಿರುವಂಥ ಗುರು ಮೌನವಾಗಿ ಕುಳಿತಾರ. ಅವರು ಬರೇ ಮೌನವಾಗಿ ಕುಳಿತರು ಸಹಿತ ಶಿಷ್ಯರು ಅವರ ಸಮೀಪ ಬರೋದ್ರಿಂದ ಅವರ ಶಿಷ್ಯರಲ್ಲಿರುವಂಥ ಎಲ್ಲ ಸಂಶಯಗಳು ನಾಶ ಆದವು. ನೋಡ್ರಿ ಹೇಗದ ಅದು. ಅವ್ರಿಗೆ ನಾವು ಗುರುಗಳಂತ ಅನ್ನೋದು. ಅಷ್ಟ ಜ್ಞಾನನೇ ಇರ್ತದೆ. ಅವರಲ್ಲಿ ಸಂಶಯ ಇಲ್ಲ. ಮನುಷ್ಯನಲ್ಲಿ ಸಂಶಯ ಅದು. ಮನುಷ್ಯನಿಗೆ ಬಹಳ ಸಂಶಯ. ಮನುಷ್ಯ ನಿರ್ಧಾರ ಮಾಡೋದು, ನಿರ್ಣಯ ಮಾಡುವುದನ್ನೇ ಇಲ್ಲ. ಈ ಪ್ರಕೃತಿಯಲ್ಲಿ, ಈ ಸೃಷ್ಟಿಯಲ್ಲಿ ಮನುಷ್ಯಂದಿದೊಂದು ದೊಡ್ಡ ದೋಷ ಏನು ಅಂದರೆ ಇವನಿಗೆ ನಿರ್ಣಯ ಮಾಡೋದನ್ನೇ ಆಗೋದಿಲ್ಲ, ನಿಶ್ಚಯ ಮಾಡೋದನ್ನೇ ಆಗೋದಿಲ್ಲ. ಸಂಶಯ ಬಹಳ, ದ್ವಂದ್ವ ಬಹಳ, ಸಂದೇಹ ಬಹಳ. ಉಳಿದ ಪ್ರಾಣಿ ಪಕ್ಷಿಗಳಲ್ಲಿ ಸಂಶಯ ಇಲ್ಲ, ಸಂದೇಹ ಇಲ್ಲ. ಅವಕ್ಕೆ ಏನು ತಿನ್ನಬೇಕು ತಿನ್ನಬಾರ್ದು ಅಂತ ಗೊತ್ತದ. ಏನು ತಿನ್ನಬೇಕು ಅದನ್ನು ತಿಂತಾವ, ಏನು ತಿನ್ನಬಾರ್ದು ಅದನ್ನು ತಿನ್ನೋದಿಲ್ಲ. ಸಂದೇಹನೇ ಇಲ್ಲ. ಎಷ್ಟೊತ್ತಿಗೆ ಏಳಬೇಕು ಅಷ್ಟೊತ್ತಿಗೆ ಏಳ್ತಾವ, ಹೆಂಗಿರ್ಬೇಕು ಹಂಗಿರ್ತಾವ, ಸಂದೇಹನೇ ಇಲ್ಲ. ಮನುಷ್ಯನಿಗೆ ನೋಡ್ರಿ ಎಷ್ಟು ಸಂದೇಹ. ಸುಮ್ಮನೆ ನಾವು ಸಣ್ಣ ಪುಟ್ಟು ವಿಷಯಗಳನ್ನು ತೆಗೆದುಕೊಳ್ಳೋಣ. ಇಂಥದ್ದೊಂದು ರೋಗ ಅದ ಅಂತ ಕೇಳಿದ್ರೆ ಒಬ್ಬ ಅಂತಾನ ಲಿಂಬೆ ಹಣ್ಣು ತಿನ್ರಿ ಅಂತಾನ, ಮತ್ತೊಬ್ಬ ತುಳಸಿ ಎರೆ ತೋರಿ ಅಂತಾನ, ಮತ್ತೊಬ್ಬ ಅಂಬಲಿ ಕುಡ್ರಿ ಅಂತ. ಎಷ್ಟು ಮಂದಿ ಅದಾರ ಅಷ್ಟು ಥರ ಹೇಳ್ತಾರೆ. ಅಂದರೆ ಇಲ್ಲಿ ನಿಶ್ಚಯ ಜ್ಞಾನ ಇಲ್ಲ, ಇಲ್ಲಿ ಸಂದೇಹ ಜ್ಞಾನ ಅದು. ಅದಕ್ಕೆ ಒಬ್ಬ ಗುರು ಬೇಕು ಅಂತ ಹೇಳುವುದು. ಗುರುವಿನಲ್ಲಿ ಸಂದೇಹ ಇಲ್ಲ, ಸಂಶಯ ಇಲ್ಲ. ಆತನಲ್ಲಿ ನಿಶ್ಚಯ ಜ್ಞಾನ ಅದ, ಸ್ಪಷ್ಟ ಚಿತ್ರಣ ಅದ. ಈಗ ಅಪ್ಪಗಳಿದ್ರಲ್ಲ, ಅವರಲ್ಲಿ ಎಂಥ ಸ್ಪಷ್ಟವಾದಂಥ ಜ್ಞಾನ ಇತ್ತು.
ಯಾರಿಗೆ ಏನು ಉಪದೇಶ ಹೇಳಬೇಕೋ ಅದೇ ಉಪದೇಶ. ಎಂಥ ವಿಚಾರಗಳನ್ನು ಕೊಟ್ಟರು. ಅವ್ರದ್ದು ಅವತಾರನೇ ಜ್ಞಾನಕ್ಕಾಗಿ ಆಗಿತ್ತು. ಆ ಜ್ಞಾನ ಮತ್ತು ಬರೇ ಹಣದಿಂದ ಬರ್ತದಂತೆ ಹಿಂಗೇನಿಲ್ಲ. ಅದಕ್ಕೆ ವಯಸ್ಸಿನ ಇತಿಮಿತಿಗಳಿಲ್ಲ, ಹಣದ ಇತಿಮಿತಿಗಳಿಲ್ಲ. ನಾವು ಇವತ್ತೆಲ್ಲ ಏನು ತಿಳ್ಕೊಳ್ತೀವಿ ಅಂದರೆ, ಗುರುಗಳು ಅಂದರೆ ಯಾರು ಅಂದರೆ ದೊಡ್ಡ ಶ್ರೀಮಂತರಿರುವವರು ಗುರುಗಳು. ಭಾರಿ ಹಣ ಗಳಿಸಿರಬೇಕು, ದೊಡ್ಡ ಗಾಡಿ ಇರಬೇಕು, ಬೆಳ್ಳಿ ಬಂಗಾರ ಮುತ್ತು ರತ್ನ ಕಿರೀಟ ಅದು ಇದು ಜೈ ಜೈಕಾರ ಮಾಡುವವರು ಎಲ್ಲ ಇರಬೇಕು. ಅವ್ರಿಗೆ ನಾವು ದೊಡ್ಡ ಮಹಾತ್ಮರು ಅಂತ ತಿಳ್ಕೊಳ್ತೀವಿ. ಇವು ಇರಬಾರ್ದಂತಲ್ಲ, ಇರಲಿ, ತಪ್ಪೇನಿಲ್ಲ. ಆದ್ರೆ ಇವು ಎಲ್ಲ ಇದ್ದು ಜ್ಞಾನನೇ ಇರಲಿಲ್ಲ ಅಂದರೆ ಇವಕ್ಕೇನು ಬೆಲೆ ಅದ? ಹಣ ಗಳಿಸುವುದನ್ನೇ ದೊಡ್ಡ ಸಾಧನೆ ಅಲ್ಲ. ಹಣ ಯಾರಾದರೂ ಗಳಿಸಬಹುದು. ಒಬ್ಬ ಸುಮ್ಮನೆ ಹೀಗೆ ಒಂದಿಷ್ಟು ದಿನಾಲು ಕೆಲಸ ಮಾಡುವಂಥ ಮನುಷ್ಯ ಎಷ್ಟೋ ಹಣ ಗಳಿಸ್ತಾನೆ. ಒಬ್ಬ ಕ್ಷೌರ ಮಾಡುವಂಥ ಕ್ಷೌರಕ್ಕೆ ಸಹಿತ ದಿವಸದಲ್ಲಿ 1,000 ರೂಪಾಯಿ ಗಳಿಸ್ತಾನೆ. ಒಬ್ಬ ಏನೂ ಕಲಿಲಾರ್ದಂಥ ಮನುಷ್ಯ ಮಂತ್ರಿ ಆದ ಅಂದರೆ ಕೋಟಿ ಕೋಟಿ ಗಳಿಸ್ತಾನೆ. ಅದು ಬಹಳ ಮಹತ್ವದಲ್ಲ. ಅದಕ್ಕೆ ಹಿಂದಿನ ಋಷಿಗಳು ಏನು ಮಾಡಿದ್ರು, ರಾಜನಿದ್ರೂ ಸಹಿತ ಆ ಗುರುಗಳ ಹತ್ತಿರ ಬಂದು ಪಾದದ ಕೆಳಗಡೆ ಕುಳಿತುಕೊಳ್ಬೇಕು. ಇವ ರಾಜ ಇರ್ತಿದ್ದ, ಇಡೀ ರಾಜ್ಯವನ್ನೆಲ್ಲ ಆಳುವಂಥ ಮನುಷ್ಯ, ಸಂಪತ್ತೆಲ್ಲ ಅವನ ಹತ್ತಿರ. ಇವರು ಋಷಿಗಳ ಆಲದ ಗಿಡ ಕೆಳಗಡೆ ಕುಳಿತಿರುವವರು. ಏನೂ ಇಲ್ಲ, ಕುಟೀರ ಆದ 1-2 ಆಕಳುಗಳದಾವ, ಅಷ್ಟು ಬಿಟ್ಟರೆ ಅವರ ಹತ್ತಿರ ಏನೂ ಇಲ್ಲ. ಆದರೂ ಸಹಿತ ಅವ್ರ ಕಾಲ ಕೆಳಗಡೆ ಇವು ಬಂದು ಕೂಡ್ತಿದ್ದಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿತ್ತು ಹಣ ಗಳಿಸುವುದು ದೊಡ್ಡ ಸಾಧನೆ ಅಲ್ಲ, ಇವರೇನೋ ಒಂದು ಸಾಧನೆ ಮಾಡ್ಯಾರ, ಇವರೇನೋ ಒಂದು ಜ್ಞಾನ ಪಡೆದಾರ, ಅದನ್ನು ಪಡೆಯುವುದು ಬಹಳ ಕಷ್ಟ ಐತಿ ಅಂತ. ಹಣ ಎಲ್ಲರನ್ನು ಸಮಾಧಾನ ಮಾಡುವುದಿಲ್ಲ, ಆದರೆ ಜ್ಞಾನ ಎಲ್ಲರನ್ನ ಸಮಾಧಾನಗೊಳಿಸ್ತದೆ. ನಾವೀಗ ನಿಮಗೆ ಹಣ ಕೊಟ್ಟು ಶ್ರೀಮಂತ ಮಾಡಬೇಕು, ಸಮಾಧಾನ ಮಾಡಬೇಕು ಅಂತ ಮಾಡಿದೀವಿ ಅಂದರೆ, ಇವ್ರಿಗೊಂದಿಷ್ಟು ಕೊಡೋದ್ರಾಗ ನಿಮಗೊಂದಿಷ್ಟು ಕೊಡೋದ್ರಾಗ ಅವ್ರಿಗೆ ಹೆಚ್ಚಾಯಿತು ನಮಗೆ ಕಡಿಮೆ ಆಯ್ತು ಅಂತ ಸಮಸ್ಯೆನೇ ಶುರು ಆಗ್ತದೆ. ಸಮಾಧಾನನೇ ಆಗೋದಿಲ್ಲ, ಸಮಾಧಾನನೇ ಆಗೋದಿಲ್ಲ. ಆದ್ದರಿಂದ ಆವಾಗಿನ ಗುರುಗಳು ಏನು ಮಾಡಿದರು ಅಂದರೆ, ಅವರು ಬರೀ ಜ್ಞಾನೋಪದೇಶವನ್ನು ಮಾಡಿದರು, ಜ್ಞಾನವನ್ನು ಬಿತ್ತರಿಸಿದರು. ಹಣ ಗಳಿಸಿದವರು ಇವತ್ತು ಯಾರೂ ಅವರು ಉಳಿದಿಲ್ಲ. ಆದರೆ ಜ್ಞಾನವನ್ನು ಕೊಟ್ಟಂಥ ಜ್ಞಾನೇಶ್ವರ ಮಹಾರಾಜರು ಉಳಿದಾರೆ, ಜ್ಞಾನವನ್ನು ಕೊಟ್ಟಂಥ ತುಕಾರಾಮ್ ಮಹಾರಾಜರು ಉಳಿದಾರೆ, ಜ್ಞಾನವನ್ನು ನೀಡಿದಂಥ ದಾಸರೆಲ್ಲರೂ ಉಳಿದಾರೆ, ಜ್ಞಾನವನ್ನು ನೀಡಿದಂಥ ಶರಣರು ಸಂತರು ಎಲ್ಲರೂ ಉಳಿದಾರೆ, ಋಷಿ ಮುನಿಗಳು ಉಳಿದರು. ಯಾಕೆ ಉಳಿದರು ಅಂದರೆ ಅವರು ಜಗತ್ತಿಗೆ ಜ್ಞಾನವನ್ನು ಕೊಟ್ಟರು. ಆ ಜ್ಞಾನ ಮನುಷ್ಯನಿಗೆ ಬಹಳ ಅವಶ್ಯಕತೆ ಅದು ಮನುಷ್ಯನಿಗೆ ಬಹಳ ಅವಶ್ಯಕತೆ ಅದು. ಆದ್ದರಿಂದ ಅವರು ಹೇಳಿದರು, ಗುರುಗಳು ಅಂಥ ಜ್ಞಾನವನ್ನು ಪಡೆದವರು ಗುರುಗಳು, ಅವರ ಸಮೀಪ ನಾವು ಹೋಗಿ ಕುಳಿತರೆ ಸಾಕು, ನಮ್ಮ ಮನಸ್ಸಿನೊಳಗಿರುವಂಥ ಸಂಶಯಗಳೆಲ್ಲ ನಾಶ ಆಗಿ ಹೋಗ್ತವೆ. ಹೇಗೆ ನಾವು ತುಪ್ಪವನ್ನು ತಂದು ಬಿಸಿಲಿಗೆ ಇಟ್ಟಿವಿ ಅಂದರೆ, ಹೊರಗಿಟ್ಟಿವಿ ಅಂದರೆ ಸೂರ್ಯ ಏನು ಮಾಡೋದಿಲ್ಲ, ಆದರೆ ಬರೀ ಹೀಗೆ ಬೆಳಕು ಬಂದರೆ ಸಾಕು, ಬಿಸಿಲು ಬಂದರೆ ಸಾಕು, ತನ್ನಿಂದ ತಾನೇ ಕರಗಲಿಕ್ಕೆ ಶುರು ಮಾಡ್ತದೆ. ಹಾಗ ಶಿಷ್ಯ ಗುರುವಿನ ಹತ್ತಿರ ಹೀಗೆ ಸುಮ್ಮನೆ ಹೋಗಿ ಕುಳಿತಂದ್ರೆ ಸಾಕು, ಅವನ ಮನಸ್ಸಿನಲ್ಲಿರುವಂಥ ಚಿಂತೆಗಳು, ಅವನ ಮನಸ್ಸಿನಲ್ಲಿರುವಂಥ ಸಂಶಯಗಳು ಎಲ್ಲವೂ ದೂರ ಹೋಗಲಿಕ್ಕೆ ಶುರು ಮಾಡ್ತಾವೆ. ಬೇರೆ ಏನೂ ಮಾಡಬೇಕಾಗಿಲ್ಲ, ಉಪದೇಶ ಸಹಿತ ಮಾಡಬೇಕಾಗಿಲ್ಲ ಅಂತ ಅವ್ರು ಹೇಳ್ಯಾರ. ಗುರೋಸ್ತು ಮೌನಂ, ಅವರು ಮೌನವಾಗಿ ಕುಳಿತರೂ ಸಹಿತ ಅಲ್ಲಿ ಹೋಗಿ ಕೂಡೋಣ, ಅದು ಅಷ್ಟು ದೊಡ್ಡ ಕೆಲಸ. ಸಿದ್ದೇಶ್ವರ ಅಪ್ಪುಗಳವರ ಗುರುಗಳು ಮಲ್ಲಿಕಾರ್ಜುನ ಅಪ್ಪುಗಳಿದ್ರಲ್ಲ, ಅವರು ಮಹಾರಾಷ್ಟ್ರದಲ್ಲಿನೂ ಪ್ರವಚನ ಮಾಡ್ತಿದ್ದರು. ಆವಾಗ ಅವರಿಗೆ ಮರಾಠಿ ಬರ್ತಿರಲಿಲ್ಲ, ಕನ್ನಡದಲ್ಲಿ ಪ್ರವಚನ ಮಾಡ್ತಿದ್ದರು.
ಆದರೂ ಬಹಳಷ್ಟು ಜನ ಕೇಳಲಿಕ್ಕೆ ಬರುವವರು. ಆ ಕೇಳಲಿಕ್ಕೆ ಬರುವಂಥವರಿಗೆ ಅವರು ಮಾತನಾಡುವಂಥ ಭಾಷೆ ಕನ್ನಡ ಅರ್ಥನೇ ಆಗ್ತಿರಲಿಲ್ಲ. ಹೀಗೆ ಬಹಳ ದಿವಸಗಳವರೆಗೆ ಪ್ರವಚನ ನಡೀತಂತ. ಅವಾಗ ಮಲ್ಲಿಕಾರ್ಜುನ ಅಪ್ಪಗಳು ಒಂದು ದಿವಸ ಕೇಳಿದರು, ನೀವೆಲ್ಲರೂ ಬರ್ತೀರಲ್ಲ, ನಿಮಗೆ ಯಾರಿಗೆ ಕನ್ನಡ ಬರೋದಿಲ್ಲ, ಆದರೂ ಸಹಿತ ದಿನಾಲೂ ಬರ್ತೀರಿ, ನಾ ಹೇಳಿದ್ದೇನ್ರೆ ಸ್ವಲ್ಪ ಸ್ವಲ್ಪರೇ ತಿಳಿತೈತೇನು ಅಂತ ಕೇಳಿದರು. ಆವಾಗ ಅವರು ಹೇಳಿದರು, ನಮಗೇನೂ ತಿಳಿಯೋದಿಲ್ಲ, ಮತ್ತು ಎದಕ್ಕೆ ಬರ್ತೀರಿ ಅಂತ. ನಮ್ಮದು ಏನೋ ಗೊತ್ತಿಲ್ಲ, ನಿಮ್ಮ ಸಮೀಪ ಬಂದು ಕುಳಿತೀವಿ ಅಂದರೆ ಸಮಾಧಾನ ಆಗ್ತದೆ, ನಿಮ್ಮನ್ನು ನೋಡಿದ್ವಿ ಅಂದರೆ ಸಮಾಧಾನ ಆಗ್ತದೆ, ಅದಕ್ಕೆ ಬರ್ತೀವಿ ಅಂತ, ಬೇರೆ ಏನಿಲ್ಲ ಅಂತ ಅಂದೇ ಅವರು ಋಷಿಗಳು ಹೇಳಿದರು. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಗುರುವಿನ ಸಮೀಪ ನಾವು ಹೋಗಿ ಕುಳಿತೀವಿ ಅಂದರೆ ಗುರು ಮೌನವಾಗಿ ಕುಳಿತಿದ್ರೂ ಸಹಿತ ನಮ್ಮ ಮನಸ್ಸಿನೊಳಗಿರುವಂಥ ಸಂಶಯಗಳು ನಾಶ ಆಗ್ತಾವೆ. ಅಂಥ ಗುರು, ಅಂಥ ಜ್ಞಾನವನ್ನು ಪಡೆದಿರುವಂಥ ಗುರುಗಳು ಅನೇಕ ಜನರು ನಮ್ಮ ದೇಶದಲ್ಲಿ ಆಗಿ ಹೋದರು. ಅವರ ಮಾತುಗಳನ್ನು ನಾವೆಲ್ಲ ಕೇಳೋದು, ಇದನ್ನು ಕೇಳೋಕ್ಕಿಂತ ಒಳ್ಳೆಯ ಮಾತುಗಳನ್ನು ಕೇಳೋದು. ಒಬ್ಬರು ಹೇಳ್ತಾರೆ, ಹೇಗೆ ಕಾಲವನ್ನು ಕಳೀತಾರೆ ಕೆಲವರು ಅಂತ. ನಮಗೇನು ಆಯುಷ್ಯ ಸಿಕ್ಕದಲ್ಲ, ಈ ಆಯುಷ್ಯವನ್ನು ಹೆಂಗೆ ಕಳೀತಾರ ಅಂತ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯ ಕಲಹೇನವಾ. ಸಜ್ಜನರಾದವರು ತಮಗೆ ಸಿಕ್ಕಿರುವಂಥ ಆಯುಷ್ಯವನ್ನು ಹೆಂಗೆ ಕಳೀತಾರ, ಇನ್ನು ಮೂರ್ಖರಾದವರು ಹೆಂಗೆ ಆಯುಷ್ಯವನ್ನು ಕಳೀತಾರು ಅಂತ ಹೇಳ್ತಾರೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಕಾವ್ಯಗಳನ್ನು, ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದರಲ್ಲಿ, ಓದುವುದು, ಕೇಳುವುದಂಗೆ ಮಾಡ್ಕೋತ ಅವ್ರ ಕಾಲವನ್ನು ಕಳೀತಾರೆ ಇವರು ಕೆಲವರು. ಇನ್ನು ಕೆಲವರು ತಮಗೆ ಸಿಕ್ಕಿರುವಂಥ ಆಯುಷ್ಯವನ್ನು ಎದಕ್ಕಾಗಿ, ವ್ಯಸನಕ್ಕಾಗಿ, ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯ ಕಲಹೇನ, ವ್ಯಸನಕ್ಕಾಗಿ, ನಿದ್ರೆಗಾಗಿ ಮತ್ತು ಜಗಳಕ್ಕಾಗಿ. ಕಲಹ ಅಂದರೆ ಜಗಳ. ಇವರು ಕೆಲವರು ಆನಂದದಿಂದ ಕಾವ್ಯಶಾಸ್ತ್ರಗಳನ್ನು, ಅಧ್ಯಾತ್ಮವನ್ನು ಚಿಂತನೆ ಮಾಡ್ಕೋಂತ ಕಾಲ ಕಳೀತಾರ. ಇನ್ನು ಕೆಲವರು ಜಗಳ ಮಾಡ್ತಾ, ನಿದ್ರೆ ಮಾಡ್ಕೋಂತನೇ ಜೀವನದ ತುಂಬ ಮತ್ತು ವ್ಯಸನ ಮಾಡ್ತಾ ಜೀವನವನ್ನು ಸಾಗಿಸ್ತಾರ, ತಮ್ಮ ಆಯುಷ್ಯವನ್ನು ಮುಗಿಸ್ತಾರೋ ಅಂತ. ನೋಡ್ರಿ ಹೇಗೆ ಇದೊಂದು ಕಾಲ ನಮಗೆ ಅವಕಾಶ ಸಿಕ್ಕದು, ಬಹಳ ಅಪರೂಪದ ಅವಕಾಶ ಸಿಕ್ಕದು. ಮತ್ತೊಮ್ಮೆ ಸಿಗ್ತದೋ ಇಲ್ಲೋ ಅಂತ ಏನು ಭರವಸೆ ಇಲ್ಲ. ಆದರೆ ಈಗೇನು ಸಿಕ್ಕದ ಈ ಆಯುಷ್ಯವನ್ನು ನಾವು ಸದ್ವಿನಿಯೋಗ ಮಾಡಬೇಕು. ಮತ್ತು ಕಾಲ ಯಾರಿಗೂ ಕಾಯುವುದಿಲ್ಲ, ಅದು ನಾಳೆ ಮಾಡ್ತೀನಿ ಅಂದರೆ ಕೇಳುವುದಿಲ್ಲ, ಅದು ಕಾಲ ಯಾರಿಗೂ ಕಾಯುವುದಿಲ್ಲ. ಅದನ್ನೇ ಪುರಂದರದಾಸರು ಹೇಳಿದರು, ಅಂತಕನ ಧೂತರಿಗೆ ಕಿಂಚಿತ್ತೂ ದಯ ಇಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯ ನೆನೆ ಮನವೇ. ದಿನರಾತ್ರಿಯನ್ನದೆ ವಿಷಯ ಲಂಪಟನಾಗಿ ಸವಿಯೂಟಗಳ ನುಂಡು ಭ್ರಮಿಸಬೇಡ, ಅವನ ಅರ್ಥವನ್ನು ಗಳಿಸಿದೊಡೆ ಜವನ ಧೂತರು ಬರುವ ಹೊತ್ತ ನೀನರಿಯೇ. ಅಟ್ಟಡಿಗೆ ಉಣಲಿಲ್ಲ, ಇಷ್ಟ ದರ್ಶನವಿಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತನರಿಯೇ. ಕಟ್ಟಳೆ ತುಂಬಿದ ಬಳಿಕ ಮರುಕ್ಷಣ ತಡೆಯಲಿಲ್ಲ, ತಾಳುವುದಿಲ್ಲ, ಒಂದು ಕ್ಷಣ ತಾಳುವುದಿಲ್ಲ. ಅಷ್ಟರೊಳು ಪುರಂದರ ವಿಠಲನ ನೆನೆ ಮನವೇಯ. ಪುತ್ರರು ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ, ಮತ್ತೊಬ್ಬ ಮಗನ ಉಪನಯನ ನಾಳೆ. ಅರ್ತಿಯಾಗಿದೆ ಬದುಕು ಸಾಯಲಾರೆನೋ ಎನ್ನಲು,
ಮೃತ್ಯು ಹೆಡೆ ತಲೆಯೊಳು ನಗುತ್ತಿರುಪ್ಪದು. ಕಾಲ ಯಾರಿಗೂ ಕಾಯುವುದಿಲ್ಲ. ಪುತ್ರ ಹುಟ್ಟ್ಯಾನ ನಮ್ಮ ಮನೆಯೊಳಗ, ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ ಮನೆಯೊಳಗೆ. ಮತ್ತೊಬ್ಬ ಮಗನ ಉಪನಯನ ನಾಳೆ. ನಮ್ಮ ಮನೆಯೊಳಗೊಬ್ಬ ಪುತ್ರ ಹುಟ್ಟ್ಯಾನ, ಈಗ ಮನೆ ತುಂಬ ಎಲ್ಲ ಹಾಲು ಊಟದ ಹಬ್ಬ ಆದ, ಸಂತೋಷ ಐತಿ. ನಾಳೆ ಬರ್ತೀನಿ ಅಂದ್ರೆ ಮೃತ್ಯು ಕೇಳುವುದಿಲ್ಲ. ನನ್ನ ಜೀವನ ಅರ್ಥಿಯಾಗಿದೆ, ಸುಖ ತುಂಬಿದ, ಸುಖದಿಂದ ಕೂಡ್ಯದ, ಈಗ ನಾನು ಇನ್ನೊಂದು ಸ್ವಲ್ಪ ಸುಖ ಅನುಭವಿಸ್ತೀನಿ ಅಂದರೆ ಮೃತ್ಯು ಬಿಡುವುದಿಲ್ಲ. ಅಲ್ಲಿ ಏನೂ ಅವಕಾಶನೇ ಇಲ್ಲ. ಎಷ್ಟಂತ ಇಷ್ಟ ಅಟ್ಟಡಿಗೆ ಉಣಲಿಲ್ಲ. ನಿನ್ನ ಕಾಲು ಕೂಡಿ ಬಂತು ಅಂದರೆ ನಾನು ಈಗೆಲ್ಲ ಅಡಿಗೆ ಮಾಡೇನಿ, ಹೋಳಿಗೆ ತುಪ್ಪ ಎಲ್ಲ ಇಟ್ಟುಕೊಂಡನಿ, ಮುಂದೆ ಹೀಗೆ ಒಂದು ತುತ್ತು ಉಣ್ಬೇಕು, ಉಣ್ಣಾಕ ಬಿಡು ಅಂದ್ರೂ ಬಿಡುದಿಲ್ಲ ಅಂತ. ಅಟ್ಟಡಿಗೆ ಉಣಲಿಲ್ಲ. ಅಡಿಗೆ ಮಾಡ್ಯಾನ ಆದ್ರೆ ಉಣ್ಣಾಕ ಕೊಡುದಿಲ್ಲ ಇವನಿಗೆ. ಇಷ್ಟ ದರ್ಶನವಿಲ್ಲ. ನಮಗೆ ಅವರು ಬಹಳ ಪ್ರೀತಿಯವರು ಅದಾರ, ಒಂದು ಕ್ಷಣ ನನಗೆ ಅವಕಾಶ ಕೊಡು, ಅವರ ದರ್ಶನ ಮುಖ ನೋಡಿ ಬರ್ತಾನಂದ್ರೂ ಸಿಗಂಗಿಲ್ಲ. ಕೊಟ್ಟ ಸಾಲವ ಕೇಳುವ ಹೊತ್ತ ನರಿ. ಅವರು ಸಾಲ ಕೊಟ್ಟಾರಂದ್ರೆ ಯಾವಾಗ ಕೇಳ್ತಾರಂತ ಯಾರಿಗೆ ಗೊತ್ತೈತಿ? ಅವ್ರಿಗೆ ನಾಳೆ ಕೇಳಂದ್ರೆ ಏನು, ನಾವು ಈಗ ಬ್ಯಾಂಕ್ದಾಗ ಲೋನ್ ಮಾಡಿಸೇವೆ ಏನು ಇಂಥ ಸಮಯಕ್ಕೆ ಕೇಳಬೇಕಂತ ಏನಿಲ್ಲ. ಅದು ಅವ್ರು ಕೊಟ್ಟಾರಂದ್ರೆ ಯಾವಾಗ ಕೇಳ್ತಾರೆ ಅವಾಗ ಕೊಡಬೇಕು. ಇಂಥ ದಿವಸ ಕೇಳಬಾರ್ದಂತ ಎಲ್ಲಿ ಅದ? ಹಾಗ ಕಟ್ಟಳೆ ತುಂಬಿದ ಬಳಿಕ ಒಂದು ಕ್ಷಣನೂ ಸಹಿತ ಇದು ಇರುವುದಿಲ್ಲ ಜೀವ. ಹಂಗೆಲ್ಲರೂ ವಸೂಲಿ ಮೇಲೆ ಇರ್ತಿದ್ರಂದ್ರೆ ಯಾರೂ ಸಾಯತ್ತಿದ್ದಿಲ್ಲ. ನಮ್ಮದು ಹಣ ಸಾಕಷ್ಟೈತಿ, ಅಧಿಕಾರ ಸಾಕಷ್ಟದ, ಭಾರಿ ಅಧಿಕಾರ ಅದ, ಈಗೇ ನಾನು ಸಾಯುವುದಿಲ್ಲ ಅಂತ ಯಾರೂ ಸಾಯಕನ ಹೋಗ್ತಿದ್ದಿಲ್ಲ. ಅದು ಕಾಲ ಯಾರಿಗೂ ಬಿಟ್ಟಿಲ್ಲ ಅಂತ ಎಲ್ಲರೂ ಹೊಂಟಾರ. ಆದ್ದರಿಂದ ಅಷ್ಟರೊಳು ಶ್ರೀ ಪುರಂದರ ವಿಠಲನ ನೆನೆ ಮನವೇ. ಅಷ್ಟರಲ್ಲೇ ನಾವು ಜಾಗರೂಕರಾಗಬೇಕು. ಈ ಇದ್ದ ಆಯುಷ್ಯದಲ್ಲೇ ನಾವು ಜಾಗರೂಕರಾಗಿ ಅದನ್ನು ಬಳಸಿಕೊಳ್ಬೇಕು, ವ್ಯರ್ಥ ಮಾಡಬಾರ್ದು ಅಂತ. ಇಲ್ಲಾದ್ರೆ ಅದು ಕಾಲ ಮತ್ತೆ ನಮಗೆ ಸಿಗುವುದಿಲ್ಲ. ಹಾಗೆ ನೀವೆಲ್ಲ ಇಲ್ಲಿ ಸ್ವಲ್ಪ ದಿವಸ, ಇದು ಎಷ್ಟು ದಿವಸ ಅಂತ ಇರ್ತದೆ ಗೊತ್ತಿಲ್ಲ. ಇದು ನಮ್ಮದು ಆ ಯಮ ಇದ್ದಂಗನೇ. ನಾಳೆ ಹೇಳಬೇಕನ್ನಿಸ್ತಂದ್ರೆ ಹೇಳೋದು, ಬೇಡ ಅಂತಂದು ಬಿಡೋದು. ಏನು ಕರಾರು ಮಾಡಿಲ್ಲ ನಾವು ನಿಮಗೆ ಎಷ್ಟೇ ದಿವಸ ಹೇಳ್ಬೇಕಂತ. ನೀವು ನಮಗೆ ಕರಾರು ಮಾಡಿ ಬಂದಿಲ್ಲ ಕೇಳಬೇಕಂತ. ನಾಳೆ ಬರ್ಬೋದು, ಬೇಕಾದ್ರೆ ಬಿಡ್ಬೋದು. ಅಷ್ಟರಲ್ಲೇ ನಾವು ತಿಳ್ಕೊಳ್ಳೋದು. ಹಾಗೆ ಎಷ್ಟು ದಿವಸ ನಡೀತದ ಅಷ್ಟು ದಿವಸ ನಾವೆಲ್ಲ ಚಿಂತನೆ ಮಾಡೋದು. ಇಲ್ಲಿ ಏನು ಚಿಂತನೆ ಮಾಡೋದು ಅಂದರೆ ಬರೀ ಅಧ್ಯಾತ್ಮವನ್ನು ಚಿಂತನೆ ಮಾಡೋದು. ಇಲ್ಲಿ ಯಾವುದೇ ಧರ್ಮ, ಮತ, ಪಂಥ, ಜಾತಿ ಯಾವುದ್ರ ಗೊಡವೆಗೂ ಇಲ್ಲ. ಧರ್ಮ ಯಾವುದು ನಮ್ಮದು? ತುಕಾರಾಮ್ ಮಹಾರಾಜರು ಹೇಳಿದ್ರಲ್ಲ, ಯಾವುದು ಧರ್ಮ? ವಿಷ್ಣುಮಯ ಜಗ ವೈಷ್ಣವಾಂಚ ಧರ್ಮ. ಭೇದ ಭೇದ ಭ್ರಮ ಅಮಂಗಳ. ಆಯ್ಕಾಜಿ ಭಕ್ತ ಭಾಗವತ करालतर हित सत्य करा कोणाही जीवाचा न घडो मत्सर वर्म सर्वेश्वर पूजनाचे तुका मने ऐका एका देहाचे अवयव सुख दुःख जीव भोग पावे विष्णुमय जग वैष्णवांचा धर्म ಎಲ್ಲ ಕಡೆ ವಿಷ್ಣುನ ತುಂಬ್ಯಾನಂತ ತಿಳ್ಕೊಂಡ್ರಂದ್ರೆ ಅದು ವೈಷ್ಣವರ ಧರ್ಮ. ಎಲ್ಲ ಕಡೆ ಶಿವನೇ ತುಂಬ್ಯಾನಂತ ತಿಳ್ಕೊಂಡ್ವಿ ಅಂದ್ರೆ ಶೈವರ ಧರ್ಮ. ವಿಷ್ಣುಮಯ ಜಗ ವೈಷ್ಣವಾಂಚ ಧರ್ಮ ಶಿವಮಯ ಜಗ ಶೈವಾಂಚ ಧರ್ಮ. ಭೇದ ಭೇದ ಇದೇನದ ಇದೇ ಅಮಂಗಳ. ಭೇದನೇ ಅಮಂಗಳ. ಮತ್ತು ನಾವು ಏನು ಮಾಡಬೇಕಾಗೈತಿ ಅಂದರೆ ಏನರ ನಮಗೆ ಚಲೋ ಮಾಡೋದಲ್ಲ ಅದನ್ನಷ್ಟೇ ಮಾಡೋದು. ಕರಾಲ ಥರ ಹಿತ ಸತ್ಯಕರ ಹಿತವನ್ನು ಮಾಡೋದು.
ಅದೇ ಸರ್ವೇಶ್ವರ ಪೂಜನಾಚೆ. ಯಾರ ಜೋಡಿನೂ ಮಾತ್ಸರ್ಯ ಬೇಡ, ಯಾರ ಜೋಡಿನೂ ದ್ವೇಷ ಬೇಡ, ಇದೇ ಪೂಜೆ. ನಾವು ಹೀಗೆ ಊದ್ಬತ್ತಿ ಬೆಳಗೋದು, ದೇವರಿಗೆ ಬಾಣ ತೋರಿಸೋದು, ಅವನ ಮನೆ ಹಾಳಾಗಿ ಹೋಗಲಿ ಅಂದ್ರೆ ಪೂಜೆ ಏನು ಬಂತು? ಪೂಜೆ ಅಲ್ಲ ಅದು. ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ವಿ ಅಂದ್ರೆ ಅದೇ ಪೂಜೆ. ಮಂತ್ರ ಬರೆದಿದ್ರು ನಡೀತದೆ. ಈಗಿಷ್ಟೆಲ್ಲ ಮಾಡ್ತಾರಲ್ಲ, ಇಲ್ಲೆಲ್ಲ ಹೂ ತಂದಿಡ್ತಾರ, ರಂಗವಲ್ಲಿ ಹಾಕ್ತಾರೆ, ಇದನ್ನೆಲ್ಲ ಸ್ವಚ್ಛ ಮಾಡ್ತಾರೆ, ಹಾಸ್ತಾರೆ, ಇದೇ ಪೂಜಾ. ನಾನೊಂದೆರಡು ಚಲೋ ಅಂತ ಮಾತು ನಿಮಗೆ ಹೇಳ್ತೀನಿ, ಇದೇ ಪೂಜೆ. ನೀವು ಚಲೋ ಅಂತ ಮಾತು ಕೇಳ್ತೀರಿ, ಇದೇ ಪೂಜೆ, ಇದೇ ಅನುಷ್ಠಾನ. ಇದನ್ನು ಬಿಟ್ಟು ಬೇರೆ ಪೂಜೆ ಇಲ್ಲ, ಇದನ್ನು ಬಿಟ್ಟು ಬೇರೆ ಧರ್ಮ ಇಲ್ಲ. ನೀವು ಹೇಗಾರೆ ಬರ್ರಿ, ಹಣೆಗೆ ವಿಭೂತಿಯರೇ ಹಚ್ಕೊಡ್ರಿ, ಭಂಡಾರರೇ ಹಚ್ಕೊಡ್ರಿ, ಗಂಧಾರೇ ಹಚ್ಕೊಡ್ರಿ, ಇವು ಯಾವೂ ಆಗಲಿಲ್ಲ ಅಂದ್ರೆ ಹಂಗಾರೆ ಬರ್ರಿ, ಸ್ವಚ್ಛ ಇರಲಿ ಸಾಕು ಹಣಿ. ಇಲ್ಲಿ ನಮ್ಮದು ಇದು ಹೊರಗಿನ ಸ್ನಾನ ಇಲ್ಲ, ಒಳಗಿನ ಸ್ನಾನ ಅದ. ಭೀಮಾ ನದಿಗೆ ನಾವು ಹೋದಿವಿ ಅಂದರೆ ನೀ ಯಾರ ಅಂತ ಭೀಮಾ ನದಿ ಕೇಳೋದನೇ ಇಲ್ಲ. ನನ್ನ ಕೈ ಹೊಲಸಾಗ್ಯಾವ ಅಂತ ನೀವು ಆಗೋಲ್ಲೋಕೆ, ನಾ ಇರೋದನ್ನು ನಿನ್ನ ಕೈ ಸ್ವಚ್ಛ ಮಾಡಾಕ. ನೀನು ಸ್ವಚ್ಛರೇ ಇಟ್ಕೋ, ಹೊಲಸರೇ ಇಟ್ಕೋ, ನನ್ನ ಹತ್ತಿರ ಬಂದೆ ಅಂದರೆ ಸ್ವಚ್ಛ ಆಗೋದು. ಅದು ಯಾರಿಗೂ ಕೇಳೋದಿಲ್ಲ. ನೀ ಎಂಥವ, ಯಾವೂರವ, ಎಲ್ಲಿಂದ ಬಂದು, ನೀ ಶ್ರೀಮಂತದೆಯೋ ಬಡವದೆಯೋ, ಕಲ್ತದೆಯೋ ಕಲ್ತಿಲ್ಲವೋ, ಯಾವುದೂ ಇಲ್ಲ. ಹಾಗೆ ಸಂತನು ಅಂದ್ರೇ ಒಬ್ಬ ಗುರು, ಒಬ್ಬ ಸಂತ ಅಂದ್ರಣ ನದಿ ಇದ್ದಂಗೆ ಅವರು. ಅವರಲ್ಲಿನೂ ಯಾವ ಭೇದನೂ ಇರೋದಿಲ್ಲ. ಹಾಗೆ ನಾವೆಲ್ಲರೂ ಅಧ್ಯಾತ್ಮದ ಚಿಂತನೆಯನ್ನು ಮಾಡುವುದು, ನಿಮ್ಮಲ್ಲೆಲ್ಲ ಎಷ್ಟು ಶ್ರದ್ಧೆ ಅದ, ವಿಶ್ವಾಸ ಅದ. ತಾವೆಲ್ಲ ಬೆಳಿಗ್ಗೆ ಅಂದ ತಕ್ಷಣವೂ ಎಲ್ಲರೂ ಬರ್ತಾ ಇದ್ದೀರಿ. ಆ ನಂಬಿಕೆ ನಮ್ಮ ದೇಶದಲ್ಲಿ ಜನರಲ್ಲಿ ಬಹಳಷ್ಟು ಅದ. ಈಗ ಪ್ರಯಾಗರಾಜ್ಯದಲ್ಲಿ ಕುಂಭಮೇಳ ನಡೀತಾ ಅದಲ್ಲ, 40 ದಿವಸಗಳವರೆಗೆ ನಡೀತದ. 40 ದಿವಸದಲ್ಲಿ 40 ಕೋಟಿ ಜನ ಬರ್ತಾರ ಅಂತ ಹೇಳ್ತಾರೆ. ಈಗಾಗಲೇ ಕೋಟಿ ಕೋಟಿ ಜನ ಅಲ್ಲಿ ಕೂಡಿದಾರ, ದಿನಾಲು ಬರ್ತಾ ಇದ್ದಾರ. ಅಷ್ಟೆಲ್ಲ ಜನ ಯಾಕೆ ಬರ್ತಾರ ಅಲ್ಲಿ? ಯಾರೇ ಅವರಿಗೆ ಗಾಡಿ ಕೊಟ್ಟು ಕರೆಸ್ಯಾರೇನು ಅವ್ರಿಗೆ? ಮತ್ತು ಅಲ್ಲಿ ಹೋದ ನಂತರ ಏನರೇ ಭಾರಿ ಸಿಗ್ತದಂತ ಏನರೇ ಐತೇನಲ್ಲಿ? ಏನು ಮುತ್ತು ಸಿಗೋದದ, ಏನು ಬಂಗಾರ ಸಿಗೋದದ, ಏನು ಹಣ ಸಿಗೋದದ? ಕೆಟ್ಟ ತಂಡದ. ಅಲ್ಲೇನು ಮಲ್ಕೊಳಕ್ಕೆ ಸಹಿತ ಮನಿ ಇಲ್ಲ, ಟೆಂಟ್ದಾಗ ಎಲ್ಲೋ ಮಲ್ಕೊಳ್ಬೇಕು, ನದಿಯಾಗ ಸ್ನಾನ ಮಾಡಬೇಕು. ಆದರೂ ಸಹಿತ 40 ಕೋಟಿ ಜನ ಎದಕ್ಕೆ ಬರ್ತಾರೋ? ಅವರನ್ನು ಬರೋ ಹಂಗೆ ಯಾವುದು ಮಾಡ್ತದ? ಶಕ್ತಿ ಏನು? ಯಾರೋ ಒಬ್ಬರು ಮಂತ್ರಿಗಳ ಕರೆಸಲಿಲ್ಲ, ಯಾರೋ ಒಬ್ಬರು ಪ್ರೈಮ್ ಮಿನಿಸ್ಟ್ರೋ ಪ್ರೆಸಿಡೆಂಟ್ರು ಎಲ್ಲರನ್ನ ಕರೆಸಿದ್ರು ಸಹಿತ ಅಷ್ಟು ಜನ ಬರೋದಿಲ್ಲ. ಅಷ್ಟು ಜನ ಎದಕ್ಕೆ ಬಂದರು ಅಂದರೆ, ನಮ್ಮ ಹಿಂದಿನ ಹಿರಿಯರು ನಂಬಿಕೆಯನ್ನು ಎದೆ ಒಳಗೆ ತುಂಬ್ಯಾರಲ್ಲ, ಆ ನಂಬಿಕೆ ಅವ್ರನ್ನೆಲ್ಲ ಕರೆಸ್ತು. ವಿಶ್ವಾಸ ಅವ್ರನ್ನೆಲ್ಲ ಕೂಡಿಸ್ತಾ ಅದ. ನೋಡ್ರಿ, ಈ ನಂಬಿಕೆಯಲ್ಲಿ ಎಷ್ಟು ಸಾಮರ್ಥ್ಯ ಇರಬೇಕು. ನಂಬಿಕೆ ಇಡೀ ಭಾರತವನ್ನೆಲ್ಲ ಒಂದು ಮಾಡ್ತದ. ನಂಬಿಕೆ ಎಂಥ ತಂಡಿದ್ರು 40-50 ಕೋಟಿ ಜನರನ್ನೆಲ್ಲ ಒಂದು ಕಡೆ ತರುತ್ತದೆ. ನಂಬಿಕೆಯಲ್ಲಿ ಎಷ್ಟು ಶಕ್ತಿ ಇರಬೇಕು. ನಮ್ಮ ಹಿಂದಿನ ಹಿರಿಯರು ಆ ನಂಬಿಕೆಯನ್ನು ತುಂಬುವಂಥ ಕೆಲಸ ಮಾಡಿದರು, ನಂಬಿಕೆಯನ್ನು ಹೆಚ್ಚಿಸುವಂಥ ಕೆಲಸ ಮಾಡಿದರು. ನಂಬಿಕೆ ಸಡಿಲುಗೊಳಿಸುವುದಲ್ಲ, ನಂಬಿಕೆ ಹೆಚ್ಚಾಗಬೇಕು. ನೋಡ್ರಿ ಅದು ಹೇಗೆ ಕೆಲಸ ಮಾಡ್ತದ. ನಾವು ಅಂತೀವಲ್ಲ, ಭಾರತ ದೇಶ ಅಖಂಡವಾಗಿರಬೇಕು, ಭಾರತ ದೇಶ ಅದು ಸಶಕ್ತವಾಗಿರಬೇಕು ಅಂತ ನಾವು ಅಂತೀವಲ್ಲ. ಒಂದು ವೇಳೆ ಅದು ಅಖಂಡವಾಗಿರಬೇಕು ಅಂದರೆ ಭಾರತೀಯರಲ್ಲಿರುವಂಥ ನಂಬಿಕೆಯನ್ನು ಅದನ್ನು ಗಟ್ಟಿಗೊಳಿಸಬೇಕು, ಬೇರೆ ಉಪಾಯ ಇಲ್ಲ. ನಂಬಿಕೆ ಎಷ್ಟು ಗಟ್ಟಿ ಆಗ್ತದ ಅಷ್ಟು ಭಾರತ ಗಟ್ಟಿ ಆಗ್ತದೆ. ನಂಬಿಕೆ ಬಹಳ ಕೆಲಸ ಮಾಡ್ತದೆ. ಈಗ ನಿಮ್ಮ ಊರಿನಲ್ಲಿನೂ ಸಹಿತ ನಾನು ಕೇಳಿದೆ, ನೋಡ್ರಿ ದೇವ್ರದ್ದು ಎಂಥ ಮಹಿಮೆ ಇರ್ತದೆ. ಈಗ ನಾಳೆ ಅಮಾವಾಸ್ಯೆ ಬಂತಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ನೀವು ಯಾರೂ ಒಬ್ಬರಿಗೊಬ್ಬರು ಬೈದಾಡೋದಿಲ್ಲ, ಜಗಳ ಮಾಡೋದಿಲ್ಲ. ಎಲ್ಲೋ ಊರಿಗೆ ಹೋದರೂ ಸಹಿತ ಮತ್ತೆ ಅವತ್ತು ಊರಿಗೆ ಬರ್ತೀರಿ.
ಹೇಗೆ ಮಾಡಿತದು? ಏನು ಪೊಲೀಸರು ಬರೋದಿಲ್ಲ ಯಾರೂ ಜಗಳ ಮಾಡಬೇಡ್ರಿ ಅಂತ, ಯಾರೂ ಕ್ಯಾಮ್ರಾ ಇಟ್ಟಿಲ್ಲ, ಇವ ಜಗಳ ಮಾಡ್ತಾನೋ ನೋಡ್ತಾನೋ ಬಿಡ್ತಾರೋ ಅಂತ ಯಾರೂ ಕ್ಯಾಮ್ರಾ ಇಟ್ಕೊಂಡು ಕೂತಿಲ್ಲ. ಆದರೆ ಹೃದಯದಲ್ಲಿ ವಿಶ್ವಾಸ ಅದ, ನಂಬಿಕೆ ಅದ, ಮಹಾಸಿದ್ಧ ನೋಡ್ತಾನಂತ ಒಂದು ವಿಶ್ವಾಸ ಐತಿ, ಅವನಿಗಾಗಿ ನಾವು ಮಾಡ್ತೀವಿ, ಅವನಿಗಾಗಿ ನಾವು ಮಾಡ್ತೀವಿ, ಯಾರು ವಸ್ತು ಸಹಿತ ಮುಟ್ಟುವುದಿಲ್ಲ ಅಂತ. ಹೀಗೆ 15 ದಿವಸಗಳವರೆಗೆ ಜನ ಅಷ್ಟು ಶಾಂತವಾಗಬೇಕಾದ್ರೆ ಪೊಲೀಸರನ್ನ ಕರ್ಕೊಂಡು ಬಂದರೆ ಎಷ್ಟು ಜನ ಪೊಲೀಸರು ಬೇಕಾಗ್ತಾರೆ? ಅವ್ರು ಭಾಳ ದಿವಸ ಬಂದ್ರೆ ಅಂದ್ರೆ ಮತ್ತೆ ಆ ಪೊಲೀಸರ ಜೋಡಿನೇ ಜಗಳ ಆಗ್ತಾವೆ. ಆದರೆ ದೇವರು ಹೇಳ್ಯಾನಂತ ಹೇಳಿಬಿಟ್ರು ಅಂದರೆ ಮುಗೀತು. ಆ ನಂಬಿಕೆ ಎಷ್ಟು ಕೆಲಸ ಮಾಡ್ತದೆ. ಹಾಗೆ ಈ ಅಧ್ಯಾತ್ಮದಲ್ಲಿನೂ ನಂಬಿಕೆ, ವಿಶ್ವಾಸ, ನಂಬಿಕೆನೇ ಮೊದಲನೇ ಒಂದು ಸಾಧನೆ, ಅಲ್ಲಿಂದನೇ ಪ್ರಾರಂಭ ಆಗೋದು. ನಂಬಿಕೆ ಇರಲಿಲ್ಲ ಅಂದರೆ ಅಲ್ಲಿ ಜ್ಞಾನ ಇಲ್ಲ, ನಂಬಿಕೆ ಇರಲಿಲ್ಲ ಅಂದರೆ ಅಲ್ಲಿ ಅಧ್ಯಾತ್ಮ ಅಳವಡುವುದಿಲ್ಲ. ನಂಬಿಕೆ ಮೊದಲು, ಒಂದು ಶ್ರದ್ಧಾ, ವಿಶ್ವಾಸ. ಹಾಗೆ ನಿಮ್ಮೆಲ್ಲರಲ್ಲಿ ಅದ ಭಂಡಾರ ಕವಟೆ, ಅದರ ಹೆಸರೇ ಭಂಡಾರ ಅದು ಭಕ್ತಿಯ ಭಂಡಾರ. ಬಸವಣ್ಣವರಿಗೆ ಹೇಗೆ ನಾವು ಭಕ್ತಿ ಭಂಡಾರಿ ಅಂತ ಕರಿತೀವಿ, ಭಕ್ತಿಯ ಭಂಡಾರ ಕವಟೆ, ಭಕ್ತಿ ಇರುವಂಥದ್ದು, ಅಧ್ಯಾತ್ಮ ಇರುವಂಥದ್ದು. ನೀವೆಲ್ಲ ಅದನ್ನು ಮಾಡ್ತಾ ಇದ್ದೀರಿ. ಇಲ್ಲಿ ನಾವು ಎಷ್ಟು ದಿವಸ ಕೂಡ್ತೀವಿ ಅಷ್ಟು ದಿವಸ ನೀವೆಲ್ಲ ಬನ್ನಿ. ಮತ್ತು ನಾನು ಭಾರಿ ಶಾಸ್ತ್ರ ಅದು ಇದು ಹೇಳ್ತೀನಿ ಅಂತ ತಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಮ ಊರಿಗೆ ಬರೋದು ಎದಕ್ಕೆ ಅಂದ್ರೆ ಏನರೇ ಶಾಸ್ತ್ರ ಹೇಳಿ ನಿಮಗೆ ನಿಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ನಾನು. ಮತ್ತು ನಿಮ್ಮಲ್ಲೆಲ್ಲ ಪಾಪ ಹೆಚ್ಚಾಗೈತಿ, ನಾನು ಅಲ್ಲಿ ಹೋಗಿ ನಿಮ್ಮ ಪಾಪವನ್ನು ಕಳಿಬೇಕು ಅಂತ ಬಂದಿಲ್ಲ. ಮತ್ತು ಎದಕ್ಕೆ ಬಂದ್ರಿ ಅಂತ ನೀವು ಕೇಳಬಹುದು. ನೀವೆಲ್ಲ ಹೊಳೆಸಾಲದವರು, ಭೀಮಾ ನದಿ ಹರಿತದ, ಸಮೃದ್ಧ ಅದ, ಅಲ್ಲಿ ಜನ ಮಸ್ತಾಗಿ ನಕ್ಕೋಂತ ಹಾಡ್ಕೊಂತಿರ್ತಾರೆ, ಅವ್ರ ಜೋಡಿ ಸ್ವಲ್ಪ ದಿವಸ ಇರ್ಬೇಕಂತ ಬಂದನಿ. ನಿಮಗೇನು ಜ್ಞಾನ ಹೇಳಲಿ ನಾನು? ಅದಕ್ಕೆ ಅದನ್ನೇನು ಇಲ್ಲಿ ಯಾವ ಶಾಸ್ತ್ರ ನಡೀತದ್ರಿ, ಯಾವ ಗ್ರಂಥ ತಲೆಯಾಗ ಹಾಕೊಳಕ್ಕೆ ಹೋಗ್ಬೇಡ್ರಿ. ಅವು 100 ಗ್ರಂಥಗಳದಾವೆ, ಎಷ್ಟು ಗ್ರಂಥಗಳಂತ ಹೇಳೋದು. ಆದ್ದರಿಂದ ಇಲ್ಲಿ ಕೂಡುವುದು, ಅಪ್ಪಗಳು ಏನೊಂದು 2 ಚಲೋ ಮಾತುಗಳನ್ನು ಹೇಳ್ತಾರೆ, ನೆನಪು ಯಾವ ಬರ್ತಾವ ಆ ಮಾತುಗಳನ್ನು ಹೇಳೋದು, ಕೇಳುವುದು. ನಿಮಗೆ ಅವು ಚಲೋ ಅನಿಸಿದು ಸರಿ, ಅನಿಸದಿದ್ದರೂ ಸರಿ, ಹೋಗುವಾಗ ನೆನಪು ಉಳಿದ್ರೆ ಸರಿ, ನೆನಪು ಉಳಿದಿದ್ರೆ ಸರಿ, ಬಾಗಿಲಾಗಿ ಬಿಟ್ಟು ಹೋಗಿಬಿಡೋದು, ಆರಾಮ್. ಆದರೆ ಏನೊಂದು ಕೂಡುವುದಲ್ಲ, ತಂಡ್ಯಾಗ ಬಂದು ಕೂಡುವುದಲ್ಲ, ಬರೀ ಕೂತ್ರನೇ ಆರಾಮಾಗ್ತದೆ. ಈ ಡಾಕ್ಟ್ರನ್ನೇ ಹಂಗಿರುವುದು. ಅದು ಭವರೋಗ ವೈದ್ಯ ಅಂದರೆ ಇವ್ರು ಔಷಧ ಕೊಡೋದಿಲ್ಲ, ಬರೀ ಅವ್ರು ನೋಡಿದ್ರೇ ಆರಾಮಾಗಬೇಕು. ಇಲ್ಲಿ ಗುಳಿಗೆ ಔಷಧ ಇಲ್ಲ, ಬರೇ ಅವ್ರ ದರ್ಶನನೇ ಔಷಧ. ಸಾಧೂನಾಂ ದರ್ಶನಂ ಸಾಧೂನಾಂ ಸ್ಪರ್ಶನಂ ಪುಣ್ಯಂ, ಸಾಧೂನಾಂ ದರ್ಶನಂ ಪುಣ್ಯಂ ಸಾಧೂನಾಂ ಸ್ಪರ್ಶನಂ ಪಾಪನಾಶನಂ. ಸಾಧುಗಳಂದರೆ ಯಾರು ಹೃದಯದಲ್ಲಿ ಸ್ವಚ್ಛ ಇರ್ತಾರೆ, ಯಾರ ತಲೆ ಒಳಗೆ ಚಲೋ ಅಂತ ವಿಚಾರಗಳದಾವ, ಯಾರು ವಿಷಯಗಳಿಗೆ ಸೋಲುವುದಿಲ್ಲ, ಅಂಥವ್ರು ದರ್ಶನ ಮಾಡಿದ್ರೆ ನಂಬುದು ಪುಣ್ಯ ಹೆಚ್ಚಾಗ್ತದಂತ. ಎಲ್ಲರ ಅವಕಾಶ ಸಿಕ್ಕರೆ ಅವ್ರ ಸ್ಪರ್ಶ ಆಯಿತು ಅಂದರೆ ನಮ್ಮ ಪಾಪ ನಾಶ ಆಗ್ತದ ಅಂತ ಹೇಳ್ತಾರೆ. ಪಾಪ ಅಂದರೆ ಏನು? ನಮ್ಮದು ಚಿಂತೆ ಇದೇ ಪಾಪ, ನಮ್ಮ ದುಃಖ ಇದೇ ಪಾಪ, ನಮ್ಮ ಮನಸ್ಸಿನಲ್ಲಿ ಅವಿಶ್ವಾಸ ಅಶ್ರದ್ಧೆನೇ ಪಾಪ. ಅಶ್ರದ್ಧಾ ಹೋಗಬೇಕು, ಶ್ರದ್ಧಾ ಬರಬೇಕು. ಮನಸ್ಸಿನಲ್ಲಿ ದೃಢತಾ ಬರಬೇಕು, ಭಯ ಹೋಗಬೇಕು, ಭಕ್ತಿ ಬರಬೇಕು, ಅದೇ ಪುಣ್ಯ. ಹಾಗೆ ಮಾಡೋದಕ್ಕಾಗಿಯೇ ನಾವೆಲ್ಲ ಇಲ್ಲಿ ಕೂಡೂರದೇವಿ. ತಾವೆಲ್ಲ ಮತ್ತೆ ನಾಳೆ 6:30 ಬಂದು ಮೊದಲೊಂದು 10 ನಿಮಿಷ ಒಂದು ಪ್ರಾರ್ಥನೆ ನಡೀತದೆ. ಅದನ್ನು ನೀವೆಲ್ಲರೂ ಹೇಳಬೇಕು. ಅದು ಪ್ರಾರ್ಥನೆ ಬಹಳ ಚಲೋ ಅದು.
ಕೊನೆಗೆ ನಮ್ಮದು ಎಷ್ಟೋ ದಿವಸ ಪ್ರವಚನ ನಡೆದ ಬಳಿಕ ಪ್ರವಚನ ಎಲ್ಲ ಮುಗಿದು ಹೋಗ್ತದೆ, ಏನು ಉಳಿತ್ರಿ? ಏನೂ ಉಳಿಯೋದಿಲ್ಲ. ಆದರೆ ನೀವೇನು ಒಂದು ಪ್ರಾರ್ಥನೆ ಇಲ್ಲಿ ಏನು ಮೊದಲು 10 ನಿಮಿಷ ಮಾಡ್ತಾರೆ, ಆ ಒಂದು ಪ್ರಾರ್ಥನೆಯನ್ನು ನೀವು ಮಾಡಿದ್ರಿ ಅಂದರೆ ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಬರ್ತದೆ. ಅದು ತಾತ್ವಿಕವಾದಂಥ ಆಧ್ಯಾತ್ಮಿಕ ಪ್ರಾರ್ಥನೆ. ಅದು ಅಂತಿಮ ಸತ್ಯ ನಮಃ ಶಿವಾಯ, ಅಗಣಿತ ನಾಮ ನಮಃ ಶಿವಾಯ, ಅಘನಿರ್ಮೂಲ ನಮಃ ಶಿವಾಯ, ಕೊನೆಗೆ ಹೃದಯಾವಾಸ ನಮಃ ಶಿವಾಯ. ಅಲ್ಲಿ ದೇವರಿಗೆ ಅವ್ರು ಎಂಥ ಹೆಸರು ಕೊಟ್ಟಾರ ನೋಡ್ರಿ. ದೇವರಂದರೆ ಯಾರು? ಹೃದಯದೊಳಗಿರುವಂಥವ ದೇವರು. ಎಲ್ಲರ ಹೃದಯದೊಳಗೆ ಯಾರದಾರ ಆ ದೇವರು, ಅವನಿಗೆ ನಮಸ್ಕಾರ. ಯಾರ್ದು ಅಂತಿಮ ಸತ್ಯ ಆದ, ಕೊನೆಯ ಸತ್ಯ ಆದ ಯಾವುದು, ಅದಕ್ಕೆ ನಮಸ್ಕಾರ. ಯಾರ್ದು ಹೆಸರೇ ತೆಗೆದುಕೊಂಡಿಲ್ಲ. ಅದನ್ನೊಂದು 10-15 ನಿಮಿಷ 108 ಅದಾವು. ಭಾಳ ಅದು ಮಹತ್ವದ. ಅಪ್ಪುಗಳು ಅದನ್ನೇ ಮಾಡಿದ್ರು. ಪ್ರವಚನ ನಡಿಬೇಕಾಯ್ತಂದ್ರೆ ಮೊದಲು ಅದು ಪೀಠಿಕೆ ಇದ್ದಂಗೆ ಅದು. ಅದಕ್ಕೆ ನೀವೆಲ್ಲರೂ ಅದು ರೆಕಾರ್ಡ್ ಅದ, ಅದನ್ನು ಹೇಗೆ ಬರ್ಕೊಳ್ತಿರೋ ಅಥವಾ ಜೆರಾಕ್ಸ್ ಮಾಡ್ಕೊತಿರೋ, ನಿಮಗೆ ಕನ್ನಡ ಬರ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಹುಶಃ ಹೆಣ್ಮಕ್ಳಿಗೆಲ್ಲರಿಗೂ ಕನ್ನಡ ಓದಲಿಕ್ಕೆ ಬರ್ತಿರ್ಬೋದು. ಇವರೆಲ್ಲರೂ ಇಲ್ಲೇ ಇದ್ದು ಮರಾಠಿ ಶಾಲೆ ಕಲ್ತಿರ್ತಾರೆ. ಅವ್ರಿಗೆ ನಮಗೆ ಓದಾಕನೇ ಬರೋದಿಲ್ಲ ಅಂತಂತಾರೆ. ನೀವು ಯಾರ್ಯಾರಿಗೆ ಬರ್ತಿತ್ತು ಅವ್ರಿಗೆ ಕಲಿಸ್ರಿ ಮನ್ಯಾಗ ಆದ್ರೆ ಅವ್ರಿಗೆ. ಆದರೆ ಒಟ್ಟು ಒಂದು ಪುಟದಲ್ಲಿ ಬರ್ಕೊಂಡು ಬಂದು ಆ ರೆಕಾರ್ಡ್ ಏನು ಹತ್ತಿರ್ತದೆ ಆವಾಗ ನೀವು ಅದ್ರ ಜೋಡಿ ಹೇಳಬೇಕು. ಅದು ಪ್ರಾರ್ಥನೆ. ಅದು ಮುಗಿದ ನಂತರ ಸ್ವಲ್ಪ ಪ್ರವಚನ. ಅಷ್ಟು ಸಾಧನೆಯನ್ನು ನಾವೆಲ್ಲ ಬೆಳಗ್ಗೆ ಮಾಡೋಣ. ಮತ್ತು ತಂಡಿ ಬಹಳ ಅದ. ಇದೇನು ಭಾಳ ತಂಡಿ ಅಲ್ಲ. ತಂಡಿ ಹತ್ತಂದ್ರೆ ಹೊತ್ಕೊಂಡು ಬರ್ರಿ, ಅದಕ್ಕೇನದ. ಇಲ್ಲಿ ಯಾಕ್ರಿ ಹಿಂಗೆ ಹೊತ್ಕೊಂಡು ಬಂದ್ರಿ ಅಂತ ಯಾರು ಕೇಳೋರು ಯಾರದಾರ? ಮಸ್ತಾಗಿ ತಲೆಗೆ ಪಲಿಗೆ ಮೈಗೆ ಕಟ್ಕೊಂಡು ಬರೋದು. ಅದ್ರ ತಂಡಿ ಹಿಂಗಿರ್ತದಲ್ಲ, ನೀವು ಹೊಚ್ಕೊಂಡ್ರೆ ತಂಡಿ ಹತ್ತದ. ಎಲ್ಲ ತೆಗೆದ್ರಿ ಅಂದ್ರೆ ತಂಡಿನ ಹತ್ತದ. ಹೊಚ್ಕೊಂಡಷ್ಟು ತಂಡಿ ಹತ್ತದ. ಹಾಗೆ ಅವು ವಿಷಯಗಳನ್ನ ಹಂಗಿತ್ತು ಕೊಡಾಕೆ ಹತ್ತೀವಿ ಅಂದ್ರೆ ತಂಡಿ ಬರ್ತದೆ. ಬಂದತಿ ಬೇಡ ಅಂತಂದ್ವಿ ಅಂದ್ರೆ ಏನು ಭಾಳ ಆಗೋದಿಲ್ಲ. ಹಾಗೆ ನೀವೆಲ್ಲ ಬನ್ನಿ. ಇದೇ ಒಂದು ಕುಂಭಮೇಳ, ಇದೇ ನಿಜವಾದ ಕುಂಭಮೇಳ. ಬೆಳಗಿನ ಜಾವ ಕೂಡುವುದು, ಒಳ್ಳೆಯ ಮಾತುಗಳನ್ನು ಕೇಳುವುದು, ಮತ್ತು ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕಂತ ಹೇಳ್ತಾರೆ ಬೆಳಗ್ಗೆ ನದಿಯಲ್ಲಿ. ನೀವೆಲ್ಲ ಇಲ್ಲಿ ನದಿ ನೀರನ್ನು ಸ್ನಾನ ಮಾಡ್ತೀರಿ. ನಿಮ್ಮದು ಈಗೇನು ಅಲ್ಲಿ ಕುಂಭಕ್ಕೆ ಹೋಗಿ ಏನು ಪುಣ್ಯವನ್ನು ಗಳಿಸ್ತಾರೆ, ಇಲ್ಲೇ ಬೆಳಗ್ಗೆ ಬಂದಾಗನೇ ಆ ಪುಣ್ಯದ ಪ್ರಾಪ್ತಿಯಾಗಿ ಹಾಗಾಗಲಿ ಅಂಥೇಳಿ ನಾನು ಆಶಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.